ಎಲ್ಲರಿಗೂ ನಮಸ್ಕಾರಗಳು. ಹರಿನಿವಿ ಓಂ ಫ್ಯಾಷನ್ ಚಾನೆಲ್ಗೆ ಸುಸ್ವಾಗತ. ನಾನು ತುಂಬ ವರ್ಷಗಳ ನಂತರ ಈ ಚಾನೆಲನ್ನು ವಿಸಿಟ್ ಮಾಡ್ತಾ ಇದ್ದೇನೆ ಹಾಗೂ ನಿಮ್ಮ ಎದುರಿಗೆ ನಿಂತು ಮಾತನಾಡೋದು ವಿಶೇಷ ಕ್ಷಣವಾಗಿದೆ. ಅದರಲ್ಲೂ ತುಂಬ ವರ್ಷಗಳ ನಂತರವೂ ನನ್ನ ಚಾನೆಲ್ಗೆ ಸಪೋರ್ಟ್ ನೀಡಿದ ನಿಮಗೆ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ಇನ್ನು ಮುಂದೆ ನನ್ನ ಪ್ರಯಾಣವನ್ನು ಕಂಟಿನ್ಯೂ ಮಾಡಲು ಸಿದ್ಧರಿದ್ದೇನೆ. ನೀವು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋದಲ್ಲಿ ನಾನು ಡಿಸೈನರ್ ಬ್ಲೌಸನ್ನು ತೋರಿಸಿದ್ದೀನಿ, ಅದು ವಿತ್ ಎಕ್ಸ್ಪ್ಲನೇಷನ್. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋವನ್ನು ನೋಡೋಣ. ಫ್ರೆಂಡ್ಸ್ ನೋಡಿ, ಕರಳಿಗೆ ಇಲ್ಲಿ ಸೆಂಟ್ರಲ್ಲಿ ಬ್ಲೂ ಡಿಸೈನ್ನೊಂದಿಗೆ ಪ್ಯಾಚ್ ವರ್ಕನ್ನು ಮಾಡಿ ಸೀರೆ ಬಾರ್ಡರನ್ನು ಯೂಸ್ ಮಾಡಿ ಲೇಸ್ನಿಂದ ಕಂಪ್ಲೀಟ್ ಮಾಡಿದ್ದೇನೆ. ಇದರಲ್ಲಿ ಮ್ಯಾಂಗೋ ಶೇಪ್ ನೆಕ್ನೊಂದಿಗೆ ಸ್ಟೋನ್ ಲೇಸ್ ಕೊಟ್ಟು ಕಾಂಬಿನೇಷನ್ ಬಟ್ಟೆಯ ಪ್ಯಾಚ್ನೊಂದಿಗೆ ಲೇಸನ್ನು ಯೂಸ್ ಮಾಡಿ ಸೈಡ್ ಬಾಡಿಗೆ ಗೋಲ್ಡನ್ ಬಟ್ಟೆ ಅಟ್ಯಾಚ್ ಮಾಡಿದ್ದೇನೆ. ಅದರಿಂದ ಇದಕ್ಕೆ ಎಲಿಗೆಂಟ್ ಲುಕ್ ಬಂದಿದೆ, ನೀವು ನೋಡ್ತಿರಬಹುದು. ಇದರಲ್ಲಿ ಸೀರೆ ಕಾಂಬಿನೇಷನ್ ಪ್ರಕಾರ ಬ್ಲೂ ಪ್ಯಾಚಸ್ ಅನ್ನು ಮೇಲೆ ಶೋಲ್ಡರ್ನ ಹತ್ರ 2 ಮತ್ತು ಸೆಂಟ್ರಲ್ಲಿ 1 ಹಾಗೂ ಅದರ ಮೇಲೆ ಗೋಲ್ಡನ್ ಥ್ರೆಡ್ನ ಲೈನ್ಸ್ ಅನ್ನು ಸ್ಟಿಚ್ ಮಾಡಿದ್ದೇನೆ. ಕೈಗೆ ಸೀರೆ ಬಾರ್ಡರ್ ಅನ್ನು ಅಟ್ಯಾಚ್ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಕಾಣ್ತದೆ. ಡೀಪ್ ಯೂನಿಕ್ ಶೇಪ್ಗೆ ಗೋಲ್ಡನ್ ಪೈಪಿಂಗ್ನೊಂದಿಗೆ ಸೆಂಟ್ರಲ್ಲಿ ಯೂನಿಕ್ ಸ್ಟೈಲಲ್ಲಿ ನೆಟ್ ಯೂಸ್ ಮಾಡಿದ್ದೇನೆ ಹಾಗೂ ಕೆಳಗಡೆ ಲೀಫ್ ಅಂದರೆ ಎಲೆಯ ಪ್ಯಾಚನ್ನು ಹೊಲಿದಿದ್ದೇನೆ. ಇದು ಸಾರಿಲಿರುವ ಬಾರ್ಡರನ್ನು ವೇಸ್ಟ್ ಮತ್ತು ಸ್ಲೀವ್ಸ್ಗೆ ಕೊಟ್ಟಿರುವೆನು. ತುಂಬ ಚೆನ್ನಾಗಿ ಕಾಣುತ್ತೆ, ಟ್ರೈ ಮಾಡಿರಿ ಫ್ರೆಂಡ್ಸ್. ಇದೊಂದು ಸಿಂಪಲ್ ಫ್ಲವರ್ ಶೇಪ್ನ ನೆಕ್. ಇದಕ್ಕೆ ನಾನು ಗೋಲ್ಡನ್ ಪೈಪಿಂಗನ್ನು ಸಪೂರದಲ್ಲಿ ಕೊಟ್ಟಿದ್ದೇನೆ, ತುಂಬ ನೀಟಾಗಿ ಬಂದಿದೆ. ಅದರ ಕೆಳಗಡೆ ಸ್ಟೋನ್ಸನ್ನು ಅಂಟಿಸಿರುವೆನು. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಈ ಬ್ಲೌಸಲ್ಲಿ ಮಷಿನ್ ಎಂಬ್ರಾಯ್ಡರಿಯನ್ನು ಮಾಡಿದ್ದೇನೆ, ತುಂಬನೇ ರಿಚ್ ಲುಕ್ಕನ್ನು ಕೊಡುತ್ತೆ. ಸಾರಿ ಬಾರ್ಡರನ್ನು ಸ್ಲೀವ್ಸ್ಗಾಗಿ ಯೂಸ್ ಮಾಡಿದ್ದೇನೆ ಆ್ಯಸ್ ಯೂಶುವಲ್. ನೀವು ಸಹ ಟ್ರೈ ಮಾಡಿರಿ. ಈ ಡಿಸೈನ್ಗಾಗಿ ಸಾರಿಯಿಂದ 2 ಕಲರ್ನ ಪೀಸಸನ್ನು ತೆಗೆದುಕೊಂಡಿದ್ದೇನೆ. ಬಾರ್ಡರ್ಗೆ ಲೇಸನ್ನು ಹಚ್ಚಿ ಸೆಂಟರ್ ಲೇಯರಲ್ಲಿ ಸಾರಿಯ ಬಾರ್ಡರನ್ನು ಅಟ್ಯಾಚ್ ಮಾಡಿದ್ದೇನೆ. ಸ್ಲೀವ್ಸ್ ಇದೆಲ್ಲ ಅದೇ ಟೈಪ್ ಇದು ಬಾರ್ಡರನ್ನು ಯೂಸ್ ಮಾಡಿದ್ದೇನೆ, ನಿಮ್ಗೆ ಗೊತ್ತಾಗಿರ್ಬೋದು ಎಂದು ಅಂದುಕೊಂಡಿದ್ದೇನೆ. ಇದರಲ್ಲಿ 2 ಟೈಪ್ನ ಬಟ್ಟೆ ತೆಗೆದುಕೊಂಡಿದ್ದೇನೆ, ಸೀರೆಗೆ ಮ್ಯಾಚ್ ಆಗುವ ಹಾಗೆ ಬ್ಲೂ ಮತ್ತು ಗೋಲ್ಡನ್. ಇದು ಸೆಂಟ್ರಲ್ಲಿ ಕೂಡ ನಾನು ಒಂದು ಡಿಸೈನ್ ಮಾಡಿದ್ದೇನೆ. 3 ಲೇಯರ್ಸ್ನ ಬ್ಲೌಸ್ ಇದೆ. ಎಲ್ಲ ಕಡೆಗೆ ನಾನು ಪೈಪಿಂಗನ್ನು ಕೊಟ್ಟಿದ್ದೇನೆ ಹೈಲೈಟ್ ಆಗಲಿಕ್ಕೆ. ಈ ಡಿಸೈನ್ ಮಾಡಲು ಫ್ಲವರ್ ಶೇಪ್ನ ನೆಕ್ಕಿಗೆ ಬಾರ್ಡರನ್ನು ಯೂಸ್ ಮಾಡಿದ್ದೇನೆ ಕ್ಯಾನ್ವಸ್ನೊಂದಿಗೆ ಮತ್ತು ಗೋಲ್ಡನ್ ಲೇಸನ್ನು ಕೂಡ ಅಟ್ಯಾಚ್ ಮಾಡಿದ್ದೇನೆ. ಈ ಡಿಸೈನನ್ನು ಮಾಡಲು ಪೇಪರಲ್ಲಿ ಮೊದಲು ಸ್ಟಿಚ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡಿದ್ದೇನೆ. ನೆಕ್ಕಿಗೆ ಪೈಪಿಂಗ್ ಕೂಡ ಕೊಟ್ಟಿದ್ದೇನೆ. ಈ ಪ್ಯಾಚ್ನ ಡಿಸೈನ್ಗಾಗಿ 4 ಸೈಡ್ಸ್ಗೆ ಸ್ಪಾಂಜನ್ನು ಯೂಸ್ ಮಾಡಿ ಗೋಲ್ಡ್ ಥ್ರೆಡ್ನ ಲೈನ್ಸನ್ನು ಸ್ಟಿಚ್ ಮಾಡಿದ್ದೇನೆ. ಸೆಂಟರಲ್ಲಿ ಸೀರೆ ಪೀಸ್ ಕೊಟ್ಟು ಈ ರೀತಿಯ ಸ್ಟೋನ್ ಶೇಪನ್ನು ಅಟ್ಯಾಚ್ ಮಾಡಿದ್ದೇನೆ. ಸಿಲ್ಕ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಗೋಲ್ಡನ್ ಪಟ್ಟಿಯ ಬಾರ್ಡರನ್ನು ಕೂಡ ನೀಡಿದ್ದೇನೆ, ಇನ್ನೂ ಚೆನ್ನಾಗಿ ಕಾಣಲು. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ಸೆಂಟರ್ಗೆ ನೆಟ್ಟನ್ನು ಯೂಸ್ ಮಾಡಿ ಸೈಡಲ್ಲಿ ಡಿಸೈನ್ನೊಂದಿಗೆ ಸ್ಟೋನ್ಸ್ ಯೂಸ್ ಮಾಡಿರುವೆನು. ತುಂಬ ಚೆನ್ನಾಗಿ ಕಾಣ್ತದೆ, ನೀವಿಲ್ಲಿ ನೋಡ್ತಿರಬಹುದು. ಇದು ಬೋಟ್ ನೆಕ್. ಈ ಬ್ಲೌಸಲ್ಲಿ ಸೆಂಟ್ರಲ್ಲಿ ಸ್ಕ್ವೇರ್ ಪ್ಯಾಚ್ಗೆ ಸ್ಪಾಂಜ್ ಒಳಗಡೆ ಕೊಟ್ಟು ಅದರ ಮೇಲೆ ಗೋಲ್ಡ್ ಥ್ರೆಡ್ನ ಲೈನ್ಸನ್ನು ಕೊಟ್ಟಿರುವೆನು. ಸೆಂಟ್ರಲ್ಲಿ ರೌಂಡ್ ಶೇಪ್ನ ಸ್ಕ್ವೇರ್ ಆ್ಯಡ್ ಮಾಡಿದ್ದೇನೆ ಹಾಗೂ ಬಾರ್ಡರಲ್ಲಿ ಗೋಲ್ಡನ್ ಪಟ್ಟಿ ನೀಡಿದ್ದೇನೆ. ಸೈಡ್ ಬಾರ್ಡರಲ್ಲಿ 3 ಟೈಪ್ಸ್ನ ಲೇಸನ್ನು ಮ್ಯಾಚಿಂಗ್ ಪ್ರಕಾರ ಅಟ್ಯಾಚ್ ಮಾಡಿದ್ದೇನೆ. ಇದು ನೋಡಿ ಕಾಲರ್ ಬ್ಲೌಸ್. ಕ್ರೀಮ್ ಕಲರ್ನ ನೆಟ್ಟನ್ನು ಯೂಸ್ ಮಾಡಿದ್ದೇನೆ. ಹಾಫ್ ಪಾರ್ಟಲ್ಲಿ ಶೈನಿಂಗ್ ಬ್ಲೂ ಕಲರ್ನ ಮಟೀರಿಯಲ್ ವಿತ್ ಪ್ರಿಂಟೆಡ್ ಯೂಸ್ ಮಾಡಿ ಅದರ ಪ್ರಕಾರನೇ ನೇವಿ ಬ್ಲೂ ಕಲರನ್ನು ತೆಗೆದುಕೊಂಡಿರುವೆನು. ನೆಕ್ನ ಕಾಲರ್ಗೆ ಕೂಡ ಸೇಮ್ ಬಟ್ಟೆಯನ್ನು ಯೂಸ್ ಮಾಡಿದ್ದೇನೆ. ಫುಲ್ ಸ್ಲೀವ್ಸ್ ಹೊಲಿದಿರುವೆನು. ವೇರ್ ಮಾಡಿದ ನಂತರ ತುಂಬ ಚೆನ್ನಾಗಿ ಕಾಣಿಸ್ತದೆ, ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕನ್ನಡ ಚಾನಲ್ ಸ್ಟಾರ್ಟ್ ಮಾಡಿದಾಗ ವೆರಿ ಫಸ್ಟ್ ಡಿಸೈನರ್ ಬ್ಲೌಸ್ ಹೊಲಿದಿದ್ದೇನೆ. ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನನಗೆ ತುಂಬ ಅಟ್ಯಾಚ್ಮೆಂಟ್ ಇದೆ, ಅದಕ್ಕೆ ತೋರಿಸ್ತಾ ಇದ್ದೇನೆ. ಇದೆಲ್ಲ ಟ್ರಯಾಂಗುಲರ್ ಡಿಸೈನ್ನೊಂದಿಗೆ ಫ್ಲವರ್ ಶೇಪ್ ಲೇಸ್ ಮತ್ತು ಗೋಲ್ಡನ್ ಕ್ಲೋತ್ ಹಚ್ಚಿರುವೆನು. ಅದರ ಮ್ಯಾಚಿಂಗ್ನ ಪ್ರಕಾರನೇ ಸ್ಲೀವ್ಸನ್ನು ಹೊಲಿದಿರುವೆನು. ಕಡೆಯದಾಗಿ ಫ್ಲವರ್ ನೆಕ್ನೊಂದಿಗೆ ಈ ರೀತಿಯ ಬಕ್ಕಲನ್ನು ಸೈಡ್ಸಲ್ಲಿ ಹೊಲಿದು ಡೋರಿಯನ್ನು ಕೊಟ್ಟಿದ್ದೇನೆ. ಡಿಸೈನ್ ಪ್ರಕಾರ ನೆಕ್ನ ಬಾಟಮಲ್ಲಿ ಪಿಂಕ್ ನೆಟ್ಟನ್ನು ಸ್ಟೋನ್ನೊಂದಿಗೆ ಅಟ್ಯಾಚ್ ಮಾಡಿದ್ದೇನೆ. ಬಾಟಮಲ್ಲಿ ಸೆಂಟ್ರಲ್ಲಿ ಸೀರೆಯ ಬ್ಲೌಸ್ನಲ್ಲಿದ್ದ ಪ್ಯಾಚನ್ನು ಕಟ್ ಮಾಡಿ ಫಿಕ್ಸ್ ಮಾಡಿದ್ದೇನೆ. ಐ ಹೋಪ್ ನಿಮಗೆಲ್ಲರಿಗೂ ಈ ಡಿಸೈನರ್ ಬ್ಲೌಸಸ್ ಇಷ್ಟವಾಗಿರಬಹುದು. ಯಾವ ಬ್ಲೌಸ್ ನಿಮಗೆ ಹೆಚ್ಚು ಇಷ್ಟವಾಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಣೆಗಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್ ಬಾಯ್.